ಸಿದ್ದರಾಮಯ್ಯನೇ ಭ್ರಷ್ಟಾಚಾರದ ನಾಯಕ. ಅದಕ್ಕೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಏನು ಸಿದ್ದರಾಮಯ್ಯ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಇದು? ಹಿಂದೆಲ್ಲ ಅವ್ರು ಕೊಡ್ತಿದ್ರಿ, ನಾವು ಕೊಡಬೇಕು. ನಿಜ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಗೊತ್ತಿಲ್ಲ ವಿಚಾರ. ಆಯಿತು, ಎಲ್ಲರಿಗೂ 10 ವರ್ಷ ತಲೆದಸಿಗೆ ಹಾಕೊಂಡು ಮನೆ ಕಂಬಿಟ್ಟು ಆಮೇಲೆ ಎದ್ದು ನಿಧಾನವಾಗಿ ತಗೊಳ್ರಿ ಇನ್ನೊಂದು ಅಂತ ಕೊಟ್ಟರು. ಅದರಿಂದ ಸುಮ್ಮನೆ ಬರೀ ಬುಡಂಗಿ, ಡೋಂಗಿ, ಯಾವ ಬ್ಯಾಕ್ವರ್ಡ್ ಕ್ಲಾಸು ಇಲ್ಲ, ಶೆಡ್ಯೂಲ್ ಕಾಸ್ಟು ಇಲ್ಲ, ಟ್ರೈಬು ಇಲ್ಲ. ಬರೀ ಅನೌನ್ಸ್ ಮಾಡಿದ್ರಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ. ಯಾರಿಗೂ ಏನೂ ಕೊಡಲಿಲ್ಲ. 3.5 ವರ್ಷ ಆಮೇಲೆ ಏನು ಜನ ಗಲಾಟೆ ಮಾಡಿ ಕೊಟ್ಟು ಮಾತು ಉಳಿಸ್ಕೊಳ್ರಿ, ಆ ಡಿ ಕೆಗೂ ಕೊಡಬೇಕಲ್ಲ ಕೊಡಪ್ಪ ಅಂತ ಗಲಾಟೆ. ಇಲ್ಲ, ನಾನೇ 5 ವರ್ಷ ಸಮಯ ಕಳೆದೋಯ್ತು. ರಾಜ್ಯಕ್ಕೂ ಏನೂ ಆಗಲಿಲ್ಲ, ಎತ್ತದ್ದು ಆಗಲಿಲ್ಲ. ನಿಮ್ಮ ರಾಜಕೀಯ ನಡೆ ಏನು ಸರ್? ವಿಧಾನ ಪರಿಷತ್ ಅವಧಿ ಮುಗೀತು, ನಮ್ಮದು ಮುಗೀತು, ಸಾಕು. ಈಗ ನಮ್ಗೆ ಅದನ್ನು ಹೇಳ್ತೀನಿ, ನಮಗೆ ಜನ ನಮ್ಮನ್ನು MLA ಮಾಡಿದ್ರು, ಮಂತ್ರಿ ಮಾಡಿದ್ರು, MP ಮಾಡಿದ್ರು, MLC ಮಾಡಿದ್ರು. ನಾನು ಮಂತ್ರಿ ಆದಾಗಲೂ ಕೂಡ ಅದಕ್ಕೆ ನ್ಯಾಯ ಕೊಟ್ಟಿದ್ದೀನಿ. ಎಜುಕೇಷನ್ ಮಿನಿಸ್ಟರ್ ಆಗಿ, ಕೋಆಪರೇಷನ್ ಮಿನಿಸ್ಟರ್ ಆಗಿ ಯಾರೂ ತೆಗಿಬಾರ್ದು. ಇವರೇ ತೆಗೆದುಬಿಟ್ರು ಒಂದು ಸರಿ. ಸಿದ್ದರಾಮಯ್ಯನೇ 2014ನೇ ಇಸ್ವಿನಲ್ಲಿ ಸಹಕಾರಿ ಇಲಾಖೆಯಲ್ಲಿ ನಾನು ಮಾಡಿದಂಥದ್ದ ಯಾವುದು ಯಶಸ್ವಿನಿ ಕಾರ್ಯಕ್ರಮನ ನಿಲ್ಲಿಸ್ಬಿಟ್ರು ಸಿದ್ದರಾಮಯ್ಯ. ಭಾಳ ದೊಡ್ಡದಾಗಿ ಭಾಷಣ ಹೊಡಿತಾರೆ. ಬೊಗಳೆ ದಾಸ, ಬರೀ ಮಾತು. ಯಾಕೆ ಮತ್ತೆ ಯಶಸ್ವಿನಿ ಯಾಕೆ ನಿಲ್ಲಿಸಿದ್ರಿ? ಬಡವರಿಗೆ ಬರೀ 10 ರೂಪಾಯಿಗೆ 3 ಲಕ್ಷ ರೂಪಾಯಿ ತಕ್ಕ ಹಾರ್ಟ್ ಆಪ್ರೇಷನ್, ಎಲ್ಲ ಥರ ಆಪ್ರೇಷನ್ ಮಾಡಿ ಇಟ್ಟಿದ್ವಲ್ಲ ಕೃಷ್ಣ ಅವ್ರ ಸರ್ಕಾರದಲ್ಲಿ. ಯಾಕೆ ನಿಲ್ಲಿಸ್ತೆ ನೀನು? ಯಾರು ಬಡವ್ರ ಪರನಾ? ಯಾರ ಪರ ನೀನು? ಯಾರ ಪರನಪ್ಪ ನೀನು? ಸುಮ್ಮನೆ ಬೊಗಳೆ, ನಾನು ಬಡವ್ರ ಪರ, ರೈತರ ಪರ, ಹಿಂದುಳಿದವ್ರ ಪರ. ಅದೆಲ್ಲ ಯಾರಿಗೆ? 10 ರೂಪಾಯಿಗೆ 3 ಲಕ್ಷ ರೂಪಾಯಿ ತನಕ ಆಪ್ರೇಷನ್ ಯಾರಿಗೂ ಅನುಕೂಲ? ಹಿಂದುಳಿದವ್ರಿಗೆ, ಬಡವರಿಗೆ, ರೈತರಿಗೆ. ಅದನ್ನು ಯಾಕೆ ನಿಲ್ಲಿಸಿದ್ರಿ? ಜನಕ್ಕೆ ಉತ್ತರ ಕೊಡಿ ನೀವು. ಅದನ್ನ ಸುಮ್ಮನೆ ಬರೀ ಬಗಳು. ಯಾರು ನೀನು ಪ್ರಶ್ನೆ ಮಾಡೋದಿಲ್ಲ, ಹೇಳ್ತಾ ಹೋಗ್ಬಿಟ್ಟು ಹೊತ್ತ ಕಡೆ. ಚೇಚೆ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಹೊಂದಿರ ಅಂತ ಹೇಳಿ. ಚುನಾವಣೆ ರಾಜಕಾರಣದಿಂದ ನಿವೃತ್ತಿ ಭಾಳ ಸಂತೋಷ. ನಾವು ನಮ್ಗೆ ಯಾಕಪ್ಪ, ನಮ್ಗೆ ಯಾಕೆಂದರೆ ಸಿದ್ದರಾಮಯ್ಯಗಾರು ದುಡ್ಡದು, ನಮ್ತವೇನದು ಯಾಕೆ ನಾವು ಮಂತ್ರಿ ಆದಾಗಲಾಗಿ ಮತ್ತು ಭಾಳ ನೀಟಾಗಿ ಬಂದವನು ನಾವು. ಭಾಳ ನೀಟಾಗಿ ಬಂದಿರು. ಇವತ್ತು ಹೇಳ್ತೀರಿ, ಎಸ್ ನಾನು ಸತ್ಯವಂತ ಅಂತ ಹೇಳ್ತೀನಿ. ನಾನು ಯಾರಾದರೂ ಹೇಳಿಲ್ಲ ನೀನು ಅಂಥದ್ದು ಮಾಡಿದ್ವಿ. ಜನ ನಮ್ಮ ಕೈಗೆ ಅಧಿಕಾರ ಕೊಟ್ಟಾಗೆಲ್ಲ ಕೆಲಸ ಮಾಡಿದ್ವಿ. ದೊಡ್ಡ ಪ್ರೋಗ್ರಾಮ್ಗಳು ಕೊಟ್ಟು ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ದಾರಲ್ರಿ. ಏನು ಹುಡುಗಾಟಿಕೆನೇ ಇದು? ಯಶಸ್ವಿನಿ 10 ರೂಪಾಯಿಗೆ ಇವತ್ತು ಹಾರ್ಟ್ ಆಪ್ರೇಷನ್, ಕಿಡ್ನಿ ಆಪ್ರೇಷನ್, ಯೂಟ್ರಸ್ ಆಪ್ರೇಷನ್, ಎಲ್ಲ ಥರ ಆಪ್ರೇಷನ್ಗಳಾಗ್ತಾಯಿದ್ದಾವೆ ಇವತ್ತು. ಹಾಗಾಗಿ ನಾವು ಕೆಲಸ ಮಾಡಿದ್ದೀವಿ. ಮುಂದಿನ ನಡೆ ಏನು ಸರ್? ಏನಿಲ್ಲ ಸರ್, ಜನರು ಕೆಲಸ ಮಾಡಿಕೊಂಡು ಬಂದವ್ರು ಕಟ್ಟ ಸುಖ ನೋಡ್ಕೊಂಡು ಯಾರಿಗೋ ಫೋನೋ ಕಾಗದನೋ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇದ್ದೇ ಇರ್ತೀವಿ. ಬಟ್ ಚುನಾವಣಾ ರಾಜಕಾರಣ ಬೇಡ. ಚುನಾವಣಾ ರಾಜಕಾರಣ ಹೊರತುಪಡಿಸಿ ನಾವು ಸಾಮಾನ್ಯ ಜನರ ಜೊತೆ ನಾನು ಕೂಡ ಸಾಮಾನ್ಯವಾಗಿ ಇದ್ಕೊಂಡು ಅವ್ರು ಕೆಲಸ ಮಾಡ್ತಾ ಹೋಗ್ತೀವಿ ಹೊರತು ಚುನಾವಣಾ ರಾಜಕಾರಣ ಬೇಡ. ನಿಮ್ಮ ಮಕ್ಕಳಲ್ಲಿ ಯಾವ್ದಾದ್ರು ರಾಜಕೀಯವಾಗಿ ಸಕ್ರಿಯಗೊಳಿಸ್ತೀರಾ ಅಂತೀರಿ? ಅಲ್ಲ, ನಮ್ಮ ಮಗ ಇದ್ದಾನೆ, ZP ಮೆಂಬರ್ ಆಗಿದ್ದ. ನೋಡೋಣ, ಅವ್ರವ್ರಿದು. ನಮಗೆ ನಮ್ಮ ಅಪ್ಪದಿರ್ಗೆ ಜನ ನಮ್ಮನ್ನು ಸಾಕಿ ಸಲಿ ಇಷ್ಟೇ ಎತ್ತರಕ್ಕೆ ಮಾಡಿದ್ರು ನಮ್ಮ ಅಪ್ಪ ಅಲ್ಲ. ನಾವು ನಮ್ಮ ಮಕ್ಕಳಿಗೆ ಅವ್ರು ಪಾಡ್ಕೊಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಕಂಬಳ ಮಾಡಬೇಕು ಅಂತ ಹೊರಟಿದ್ದಾರೆ ಸರ್. 10 ಕೋಟಿ ರೂಪಾಯಿ 12 ಕೋಟಿ ಜಾಸ್ತಿ ಖರ್ಚು ಮಾಡಿ ಕಂಬಳ ಕೋಣ ಮೂಡಿಸೋ ಕಂಬಳನ ಬೇಕಂತ 10 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ. ಬರಗಾಲ, ಮಳಿಲ್ಲ,
ಈ ಕಂಬಳಕ್ಕೆ 10 ಕೋಟಿ ಕೊಟ್ಕೊಂಡು ಏನು ಮಾಡೋದು? ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಿ ಜನ ಎಲ್ಲ ಸಂತೋಷಪಟ್ಟಾಗ ಕಂಬಳ ನೋಡಿ ಮಾಡಿಸಿ, ಬೇಡ ಈಗ ಯಾಕೆ? ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಏನೋ ಬರ್ತಾವ್ರಂತಲ್ಲ, ಭಾಳ ಸಂತೋಷ ಅವ್ರು ಬರ್ತಾರೆ. ಅವ್ರು ಚೆನ್ನಾಗಿ ಶುರು ಮಾಡಿದ್ದಾರೆ ಕೆಲಸ. ಅವರು ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಾರೆ. ಎಲ್ಲ ವರ್ಗ ಮಠಾಧಿಪತಿಗಳಿಂದ ಹಿಡಿದು ಧರ್ಮಾಧಿಕಾರಿಗಳಿಂದ ಹಿಡಿದು ಮತ್ತು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಆ ದಿಮಾಕು ಆ ಥರ ಇಲ್ಲ ಅದು. ಹಾಗಾಗಿ ಅಯ್ಯೋ, ನಾನು ಯಾರನ್ನು ನಾನು MLC ಮಾಡು, ನಾನು ಒಂದು ದಿವಸ ಹೋಗಿ ಅವ್ರಿಗೆ ಪಾಪ ಅದು ಒಂದು ವಾರ ಹೋಗೋಕ್ಕಾಗಲಿಲ್ಲ, ಜನ ರಶ್ಶು ಅಂತೇಳಿ. ಆಮೇಲೆ ಫೋನ್ ಮಾಡ್ಕೊಂಡು ಹೋದೆ, ಬನ್ನಿ ಬರಬೇಕು ಅಂತ. ಅವ್ರ ಮನೆಗೆ ಹೋದೆ ನಾನು. ಭಾಳ ಜನ ಆದರೂ ಕೂಡ ಪಾಪ ನನ್ನನ್ನು ಭಾಳ ಸ್ವಾಗತ ಮಾಡಿ, ಅಲ್ಲಿ ದೇವ್ರ ಮನೇಲಿ ಒಂದು ಕೆಂಪು ಶಾಲಿದೆ ತಾಂಬರ್ರಿ ಅಂದರು. ಶಾಲೆ ಹಾಕ್ಬಿಟ್ಟು ಹೇಳ್ದೆ ಜನಕ್ಕೆಲ್ಲ, ನೋಡಿರಿ DK CM ಆಗಬೇಕು ಅಂತ ಫಸ್ಟ್ ರಾಜ್ಯದಲ್ಲಿ ಕೂಗಾಕ್ತವ್ರು ಇದು ವಿಶ್ವನಾಥ್ ಅವರು ಅಂತೇಳಿ ನಮಸ್ಕಾರ ಮಾಡಿ ಪಾಪ ಕಳಿಸ್ಕೊಟ್ಟಾರೆ. ಸಾಕು, ಗೌರವ ಕೊಟ್ಟರೆ ಸಾಕು ನಮ್ಗೆ ಅಷ್ಟೇ. ಅದು ಕೃತಜ್ಞತೆ ಇರಬೇಕು. ಈ ಸಿದ್ದರಾಮಯ್ಯ ಥರ ಅವನಿಗೆ ಕೃತಜ್ಞತೆ ಇಲ್ಲ, ಕರ್ಕೊಂಬಂದವರು ಇಲ್ಲ, ಹೋದವರು ಇಲ್ಲ, ಪಾದವರು ಇಲ್ಲ. ಏನಾಯ್ತು ಈಗ ಯಾರು ವಿಧಾನಸೌಧದಲ್ಲಿ ಒಬ್ಬನೇ ಹೋಯ್ತಿದ್ದಲ್ಲಪ್ಪ, ಕೇಳೋರಿಲ್ಲ ಈಗ. ಇವೆಲ್ಲ ಟೈಮ್ ರೀ, ಇವೆಲ್ಲ ಏನೋ ಜನ ಅಧಿಕಾರ ಕೊಟ್ಟಾಗ ಗೌರವದಿಂದ ನಡ್ಕೋಬೇಕು, ವಿಶ್ವಾಸದಲ್ಲಿ ಹೋಗ್ಬೇಕು ಎಲ್ಲರೂ. ನಾನೇ ಎಷ್ಟು ದಿವಸ ಇರ್ತದೆ, ನಾನು ಮುಗೀತದೆ, ಮುಗಿದ ಮೇಲೆ ಏನೋ ಒಬ್ಬಂಟಿಗ ಎಲ್ಲ. ಯಾರಪ್ಪ ಈಗ ಕೇಳೋದಿಲ್ಲ ಕಣ್ಣು. ಕಾಂಗ್ರೆಸ್ ಪಕ್ಷದ ನಾಯಕರೇ ಸಿದ್ದರಾಮಯ್ಯವ್ರನ್ನ ಒಂಟಿಯಾಗಿರ್ಬೇಕು ಆ ಥರ ಮಾಡ್ಬಿಟ್ರ ಅಂತ. ಇನ್ನು ಕಾಂಗ್ರೆಸ್ ಪಕ್ಷ ಕಟ್ಟಿದ್ನೇ ಸಿದ್ದರಾಮಯ್ಯ, ಕಟ್ಟಿದ ಪಾರ್ಟಿಗೆ ಬಂದು ಸೇರ್ಕೊಂಡ. ಇನ್ನು ಶಿವಕುಮಾರ್ ಹೇಳಿದ್ರೆ ಪಾರ್ಟಿ ಕಟ್ಟಿರೋನು. ಇವತ್ತು ಶಿವಕುಮಾರ್ ಯಾವ್ದಾದ್ರು ತಾಲೂಕು ಹೋದರೆ ಒಂದು 100 ಜನ ಹುಡುಗರು ಬರ್ತಾರೆ, ಯೂತ್ ಕಾಂಗ್ರೆಸ್ ಅವರು ಇವರು ಸಹಾಯ ಮಾಡಿ. ಇವನು ಯಾರನ್ನು ಮಾತಾಡ್ಸಲ್ಲ ಸಿದ್ದರಾಮಯ್ಯ. ಯಾರು ಮಾತಾಡಿಸ್ತಾನೇನ್ರಿ? ಇಲ್ಲ. ಅದು ಈಗ ಗೊತ್ತಾಗುತ್ತೆ ಅವನಿಗೆಲ್ಲ, ಅಧಿಕಾರದಿಂದ ಇಳಿದ ಮೇಲೆ ಗೊತ್ತಾಯ್ತದೆ, ಶುರುವಾಗಿದೆ ಗೊತ್ತಾಗೋಕ್ಕೆ. ಥ್ಯಾಂಕ್ ಯು. ನೀಟ್ ತನಕ ಈ ದೇಶದ ಯುವ ಜನತೆ ಅದನ್ನು ಭಾಳ ಗಂಭೀರವಾಗಿ ತಗೊಂಡು ಕೇಂದ್ರ ಸರ್ಕಾರವನ್ನೇ ಮಣಿಸಿದ್ದಾರೆ. ಅವರು ಮಣಿದಿದ್ದು ಯಾವಾಗ? ಕೇಂದ್ರ ಸರ್ಕಾರದ ಗುಪ್ತಚರ ವರದಿ ಬಂತು. ನೀವು ಬೇಗ ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಸುಮಾರು ಒಂದು 20 ಮಕ್ಕಳು ಸೂಯಿಸೈಡಲ್ ಬೆಂಕಿ ಹಾಕೊಂಡು ಸತ್ತೋಯ್ತವೆ ಬೀದಿಗೆ ಅಂತಂಥೇಳಿ. ಹಾಗಾಗಿ ಅದು ಬೇಗ ಡಿಸಿಷನ್ ತಗೊಳ್ಳುವಂಥದ್ದಾಯಿತು. ಅದು ಏನೋ ಒಂದು ಡಿಸಿಷನ್ ತೊಗೊಂಡಿದ್ದಾರೆ, ನಾವು ದಟ್ಸ್ ನಾಟ್ ಫುಲ್ ಅಮೂಲಾಗ್ರವಾಗಿ ಆಗಬೇಕು. 10 ಕೋಟಿ ರೂಪಾಯಿ ಇದು ಮಾಡಿದ್ವಿ, ಅದು ಮಾಡಿ. ಅಯ್ಯೋ, ಹಿಂಗೆ ಸಂಕಷ್ಟ ಬಂದಾಗ ಸರ್ಕಾರಗಳೇನೋ ಒಂದು ಅನೌನ್ಸ್ ಮಾಡ್ತವೆ, ಬಾಗಿಲಾಕೊಂಡು ಹೋಗ್ತವೆ. ದಟ್ಸ್ ನಾಟ್ ದಿ ರಿಲೀಫ್. ಭಾಳ ಯೋಚನೆ ಮಾಡಿ ಗಂಭೀರವಾಗಿ. ಹಾಗಾಗಿ ಇನ್ನು ದಸರಾ ಇನ್ನು ತಗೊಳ್ಳಿ, ಇನ್ನೊಂದು 40-50 ದಿವಸ ಯಾವ ಅಧಿಕಾರಿಗೂ ಕೈಗೆ ಸಿಕ್ಕಲ್ಲ. ಯಾರು ದಸರಾ ಮೀಟಿಂಗ್ ಹೋಗಿದ್ದಾರೆ ಸರ್, ಯಾರು ಯಾವನು ಸಿಗಲ್ಲ. 2 ತಿಂಗಳು ದಸರಾ ನಡೆದು ಹೋಗ್ತದೆ. 2 ತಿಂಗಳು ದಸರಾ ನಡೆದು. ಅದಕ್ಕೆ ಜಿಲ್ಲಾ ಮಂತ್ರಿಗಳು ಕೂಡ ಸ್ವಲ್ಪ ಎಲ್ಲ ಗಮನ ಇಟ್ಟು ನೋಡಬೇಕಾಗುತ್ತೆ ಜಿಲ್ಲಾ ಮಂತ್ರಿಗಳು.
ಇಷ್ಟು ಹೇಳಿ ನಾನು ಏನಾದ್ರು ಇದ್ದರೆ ಪ್ರಶ್ನೆಗಳು ಮತ್ತು ಏನಾದ್ರು ಸಲಹೆಗಳಿದ್ದರೆ ಕೊಡ್ಬೋದು. ಈಗ ಸಿದ್ದರಾಮಯ್ಯನವರು ಅಂತ ಹೇಳೋರೆ ಭ್ರಷ್ಟಾಚಾರ ದುಡ್ಡು ಎಲೆಕ್ಷನ್ ದುಡ್ಡು ಕೊಡ್ಬೇಕು. ನೀನೇ ಭ್ರಷ್ಟಾಚಾರದ ನಾಯಕ ಅಲ್ಲಪ್ಪ. ಸಿದ್ದರಾಮಯ್ಯನೇ ಭ್ರಷ್ಟಾಚಾರದ ನಾಯಕ. ಅಲ್ಲ ಸರ್, ಎಲೆಕ್ಷನ್ಗೆ ಹಾ? ಎಲೆಕ್ಷನ್ಗೆ ಮೊದಲು ಜನ ದುಡ್ಡು ಕೊಟ್ಟಿದ್ರು, ಹಾ. ನಾವೇ ಕೊಡ್ಬೇಕು. ವ್ಯವಸ್ಥೆನೇ ಭಾಳ ಹಾಳಾಗ್ಬಿಟ್ಟಿದೆ. ಇದಕ್ಕೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಏನು ಸಿದ್ದರಾಮಯ್ಯ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಇದು. ಹಿಂದೆಲ್ಲ ಅವ್ರು ಕೊಡ್ತಿದ್ರಿ, ನಾವು ಕೊಡಬೇಕು. ನಿಜ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಗೊತ್ತಿರೋ ವಿಚಾರ. ಆಯ್ತಪ್ಪ. ಹಾಂ ಚುನಾವಣಾ ರಾಜಕಾರಣಕ್ಕೆ ಘೋಷಣೆ ಮಾಡೋರೆ. ಹಾ. ಚುನಾವಣಾ ರಾಜಕಾರಣಕ್ಕೆ ಹಾಂ ಘೋಷಣೆ ಮಾಡೋರೆ. ನಿಂತ್ಕೊಳ್ಳಲ್ಲ ಇನ್ನು. ದುಡ್ಡು ಕೊಟ್ಟು ಎಲೆಕ್ಷನ್ ಏನಪ್ಪ ದುಡ್ಡು ಕೊಟ್ಟು ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಯಾಕೆ ದುಡ್ಡಿಲ್ವಂತ ಸಿದ್ದರಾಮಯ್ಯಂತು? ದುಡ್ಡಿಲ್ವಂತ. ಇಟ್ಸ್ ಎ ಬ್ಲ್ಯಾಕ್ ಮೇಲ್. The statement that I am not going to contest future is a blackmail statement of former chief minister. ಇವ್ರು ಗೆಲ್ಲಿಲ್ಲ ಅಂದರೆ ಕುರುಬರು ಯಾರು ಓಟ್ ಹಾಕಲ್ಲ ಅನ್ನೋ ಒಂದು ಬೇರೆ ಥರ. ಕುರುಬರು ಸತ್ತೋಗಿದ್ದಾರೆ ಸ್ವಾಮಿ. ನಿಮ್ಗೆ ಓಟ್ ಹಾಕ್ಬಿಟ್ಟು ತನು ಮನ ಧನ ಅರ್ಪಣೆ ಮಾಡಿ ಕುರಿ ಕಾಯೋನ್ಗೂ ಏನೂ ಸಿಗಲಿಲ್ಲ. 1,20,00,000 ಕುರಿಗಳಿದ್ದಾವೆ. 10 ಲಕ್ಷ ಅಲೆಮಾರಿ ಕುರುಬರಿದ್ದಾರೆ. ಯಾರಿಗೂ ಏನೂ ಆಗಲಿಲ್ಲ. ಸುಮ್ಮನೆ ಬರೇ ಭಾಷಣಗಳು. ಜನಾಂಗನ ಹಾಳು ಮಾಡಿಬಿಟ್ಟು ಹೊಟ್ಟೋದ್ರಿ ನೀವು. ಏನು ಮಾಡಿದ್ರಿ ಬ್ಯಾಕ್ವರ್ಡ್ ಕ್ಲಾಸ್ಗೆ? ಹೇಳಪ್ಪ, ಬ್ಯಾಕ್ವರ್ಡ್ ಕ್ಲಾಸ್ಗೆ ಏನು ಮಾಡಿದ್ರಿ? ಹಾಂ ಏನ? ಅದು ಇಲ್ಲ. 10 ವರ್ಷ ತಲೆದಸಿಗೆ ಹಾಕೊಂಡು ಮನೆ ಕಂಬಿಟ್ಟು ಆಮೇಲೆ ಎದ್ದು ನಿಧಾನವಾಗಿ ತಗೊಳ್ರಿ ಇನ್ನೊಂದು ಅಂತ ಕೊಟ್ಟು, ಅದರಿಂದ ಸುಮ್ಮನೆ ಬರೀ ಬುಡಂಗಿ ಟೋಂಗಿ. ಯಾವ ಬ್ಯಾಕ್ವರ್ಡ್ ಕ್ಲಾಸು ಇಲ್ಲ, ಶೆಡ್ಯೂಲ್ ಕಾಸ್ಟು ಇಲ್ಲ, ಟ್ರೈಬು ಇಲ್ಲ. ಬರೀ ಅನೌನ್ಸ್ ಮಾಡಿದ್ರಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ. ಯಾರಿಗೂ ಏನೂ ಕೊಡಲಿಲ್ಲ. 3.5 ವರ್ಷ ಆಮೇಲೆ ಏನು ಜನ ಗಲಾಟೆ ಮಾಡಿ ಕೊಟ್ಟು ಮಾತು ಉಳಿಸ್ಕೊಳ್ರಿ, ಆ ಡಿ ಕೆಗೂ ಕೊಡಬೇಕಲ್ಲ ಕೊಡಪ್ಪ ಅಂತ ಗಲಾಟೆ ಇಲ್ಲ. ನಾನೇ 5 ವರ್ಷ ಸಮಯ ಕಳೆದೋಯ್ತು. ರಾಜ್ಯಕ್ಕೂ ಏನೂ ಆಗಲಿಲ್ಲ, ಎಂಥದ್ದು ಆಗಲಿಲ್ಲ. ನಿಮ್ಮ ರಾಜಕೀಯ ನಡೆ ಏನು ಸರ್? ವಿಧಾನ ಪರಿಷತ್ ಅವಧಿ ಮುಗೀತು. ನಮ್ಮದು ಮುಗೀತು ಸರ್. ನಮ್ಗೆ ಅದನ್ನು ಹೇಳ್ತೀನಿ. ನಮಗೆ ಜನ ನಮ್ಮನ್ನು MLA ಮಾಡಿದ್ರು, ಮಂತ್ರಿ ಮಾಡಿದ್ರು, MP ಮಾಡಿದ್ರು, MLC ಮಾಡಿದ್ರು. ನಾನು ಮಂತ್ರಿ ಆದಾಗಲೂ ಕೂಡ ಅದಕ್ಕೆ ನ್ಯಾಯ ಕೊಟ್ಟಿದ್ದೀನಿ. ಎಜುಕೇಷನ್ ಮಿನಿಸ್ಟರ್ ಆಗಿ, ಕೋಆಪರೇಷನ್ ಮಿನಿಸ್ಟರ್ ಆಗಿ ಯಾರೂ ತೆಗಿಬಾರ್ದು. ಇವರೇ ತೆಗೆದುಬಿಟ್ರು ಒಂದು ಸರಿ. ಸಿದ್ದರಾಮಯ್ಯನೇ 2014 ಇಸ್ವಿನಲ್ಲಿ ಸಹಕಾರಿ ಇಲಾಖೆಯಲ್ಲಿ ನಾನು ಮಾಡಿದಂಥದ್ದು ಯಾವುದು ಯಶಸ್ವಿನಿ ಕಾರ್ಯಕ್ರಮನ ನಿಲ್ಲಿಸ್ಬಿಟ್ರು ಸಿದ್ದರಾಮಯ್ಯ. ಭಾಳ ದೊಡ್ಡದಾಗಿ ಭಾಷಣ ಹೊಡ್ತಾರೆ. ಹೊಗಳೆ ದಾಸ, ಬರೀ ಮಾತು. ಯಾಕೆ ಮತ್ತೆ ಯಶಸ್ವಿನಿ ಯಾಕೆ ನಿಲ್ಲಿಸಿದ್ರಿ? ಬಡವರಿಗೆ ಬರೀ 10 ರೂಪಾಯಿಗೆ 3 ಲಕ್ಷ ರೂಪಾಯಿ ಅಂತಕ್ಕ ಹಾರ್ಟ್ ಆಪ್ರೇಷನ್, ಎಲ್ಲ ಥರ ಆಪ್ರೇಷನ್ ಮಾಡಿ ಇಟ್ಟಿದ್ವಲ್ಲ ಕೃಷ್ಣ ಅವ್ರ ಸರ್ಕಾರದಲ್ಲಿ. ಯಾಕೆ ನಿಲ್ಲಿಸ್ತೆ ನೀವು? ಯಾರು ಬಡವ್ರ ಪರನ? ಯಾರ ಪರ ನೀನು? ಯಾರ ಪರನಪ್ಪ ನೀನು? ಸುಮ್ಮನೆ ಬೊಗಳೆ. ನಾನು ಬಡವ್ರ ಪರ, ರೈತರ ಪರ, ಹಿಂದುಳಿದವ್ರ ಪರ. ಅದೆಲ್ಲ ಯಾರಿಗೆ? 10 ರೂಪಾಯಿಗೆ 3 ಲಕ್ಷ ರೂಪಾಯಿ ತನಕ ಆಪ್ರೇಷನ್ ಯಾರಿಗೆ ಅನುಕೂಲ? ಹಿಂದುಳಿದವ್ರಿಗೆ, ಬಡವರಿಗೆ, ರೈತರಿಗೆ. ಅದನ್ನ ಯಾಕ್ರಿ ನಿಲ್ಲಿಸಿದ್ರಿ? ಜನಕ್ಕೆ ಉತ್ತರ ಕೊಡಿ ನೀವು. ಅದನ್ನ ಸುಮ್ಮನೆ ಬರೀ ಬಗಳು. ಯಾರು ನೀನು ಪ್ರಶ್ನೆ ಮಾಡೋದಿಲ್ಲ, ಹೇಳ್ತಾ ಹೋಗ್ಬಿಟ್ಟು ಛೇ. ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಹೊಂದಿರೋದು. ಚುನಾವಣೆ ರಾಜಕಾರಣದಿಂದ ನಿವೃತ್ತಿ ಭಾಳ ಸಂತೋಷ. ನೀವು ನಾವು ನಮ್ಗೆ ಯಾಕಪ್ಪ, ನಮ್ಗೆ ಯಾಕೆಂದರೆ ಸಿದ್ದರಾಮಯ್ಯಗಾರು ದುಡ್ಡದ್ದು ನಂಬ್ತವೇನು. ಯಾಕೆ ನಾವು ಮಂತ್ರಿ ಆದಾಗಲಾಗಿ ಮತ್ತು ಭಾಳ ನೀಟಾಗಿ ಬಂದವರು. ಇವತ್ತು ಹೇಳ್ತೀರಿ ಎಸ್ ನಾನು ಸತ್ಯವಂತ ಅಂತಲೇ ಹೇಳ್ತೀನಿ. ಯಾರಾದರೂ ಹೇಳಿಲ್ಲ ನೀನು ಅಂಥದ್ದು ಮಾಡಿದ್ವಿ. ಜನ ನಮ್ಮ ಕೈಗೆ ಅಧಿಕಾರ ಕೊಟ್ಟಾಗೆಲ್ಲ ಕೆಲಸ ಮಾಡಿದ್ವಿ. ದೊಡ್ಡ ಪ್ರೋಗ್ರಾಮ್ಗಳು ಕೊಟ್ಟು ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ದಾರಲ್ರಿ. ಏನು ಹುಡುಗಾಟಿಕೆನೇ ಅದು?
ಯಶಸ್ವಿನಿ 10 ರೂಪಾಯಿಗೆ ಇವತ್ತು ಹಾರ್ಟ್ ಆಪ್ರೇಷನ್, ಕಿಡ್ನಿ ಆಪ್ರೇಷನ್, ಯೂಟ್ರಸ್ ಆಪ್ರೇಷನ್, ಎಲ್ಲ ಥರ ಆಪ್ರೇಷನ್ಗಳಾಗ್ತಾ ಇದ್ದಾವೆ. ಹಾಗಾಗಿ ನಾವು ಕೆಲಸ ಮಾಡಿದ್ದೀವಿ. ಅಲ್ಲ, ಮುಂದಿನ ನಡೆ ಏನ್ ಸರ್ ರಾಜಕೀಯ? ಏನಿಲ್ಲ ಸರ್, ಜನರ ಕೆಲಸ ಮಾಡಿಕೊಂಡು ಬಂದವ್ರು ಕಟ್ಟ ಸುಖ ನೋಡ್ಕೊಂಡು ಯಾರಿಗೋ ಫೋನೋ ಕಾಗದನೋ ಸಾರ್ವಜನಿಕ ಜೀವನದಲ್ಲಿ ಇದ್ದೇ ಇರ್ತೀವಿ. ಬಟ್ ಚುನಾವಣಾ ರಾಜಕಾರಣ ಬೇಡ. ಚುನಾವಣಾ ರಾಜಕಾರಣ ಹೊರತುಪಡಿಸಿ ನಾವು ಸಾಮಾನ್ಯ ಜನರ ಜೊತೆ ನಾನು ಕೂಡ ಸಾಮಾನ್ಯ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಹೋಗ್ತೀವಿ ಹೊರತು ಚುನಾವಣಾ ರಾಜಕಾರಣ ಬೇಡ ನಮಗೆ. ಸರ್, ನಿಮ್ಮ ಮಕ್ಕಳಲ್ಲಿ ಯಾವ್ದಾದ್ರು ರಾಜಕೀಯವಾಗಿ ಸಕ್ರಿಯಗೊಳಿಸ್ತೀರಾ ಅಂತ ಹೇಳಿ? ಅಲ್ಲ, ನಮ್ಮ ಮಗ ಇದ್ದಾನೆ, ZP ಮೆಂಬರ್ ಆಗಿದ್ದ. ನೋಡೋಣ ಅವ್ರವ್ರು ಇದು. ನಮಗೆ ನಮ್ಮ ಅಪ್ಪದಿರು ಜನ ನಮ್ಮನ್ನು ಸಾಕಿ ಸಲಿ ಇಷ್ಟೇ ಎತ್ತರಕ್ಕೆ ಮಾಡಿದ್ರು ನಮ್ಮ ಅಪ್ಪ ಅಲ್ಲ. ನಾವು ನಮ್ಮ ಮಕ್ಕಳಿಗೆ ಅವ್ರ ಪಾಡ್ಕೊಂಡು